ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇವೆ ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ವಂಶಿ ರೆಡಿಯಾಗಿದ್ದು ನೋಡಿ, ಸ್ವಾತಿ ಏನೋ ಫಿದಾ ಆಗ್ತಾರೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ವಂಶಿ ಅವರು. ಏನಿದು ವಂಶಿ ಅವರೇ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಅಂತೇಳ್ಬಿಟ್ಟು ಹೇಳಿದಾಗ ಅದನ್ನು ಮನಸ್ಸು ಬಿಚ್ಚಿ ಹೇಳೆ, ಒಳಗೆಲ್ಲ ಹೇಳ್ಕೊಬೇಡ, ನಿಮ್ಮನ್ನು ನೋಡಿದ್ರೆ ಎಲ್ಲ ಹುಡುಗಿರು ಹಿಂದೆ ಬಿದ್ದುಬಿಡ್ತಾರೇನೋ ಅಂತೇಳ್ಬಿಟ್ಟು ವಂಶಿ ಸ್ವಾತಿ ಹೇಳ್ತಿದ್ರೆ, ಯಾಕೆ ನೀನು ಬೀಳಲ್ವಾ ಅಂತೇಳ್ಬಿಟ್ಟು ವಂಶಿ ಕೇಳ್ತಾ ಇರ್ತಾರೆ. ಆದರೂ ವಂಶಿಯವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕಡೆ ಸ್ವಾತಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಈ ಫೋನ್ ಕಾಲ್ ನಾನು ಬಟ್ಟೆ ಹಾಕಂತ ಇರೋದು ಗೊತ್ತಾಗ್ತಾ ಇಲ್ವಾ, ಲೌಡ್ ಸ್ಪೀಕರ್ ಹಾಕು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಲೌಡ್ ಸ್ಪೀಕರ್ ಹಾಕಿದ ತಕ್ಷಣ ಯಾರೋ ಹುಡುಗಿ ವಂಶಿ ಅಭಿಮಾನಿ ತುಂಬ ಆತ್ಮೀಯದಿಂದ, ವಂಶಿಯವರೇ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ, ನಿಮ್ಮ ನಂಬರ್ನ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ, ನಿಮ್ಮನ್ನು ನೋಡಿ ಟಿ ವಿಲಿ ಮೊಬೈಲಲ್ಲಿ ಹುಚ್ಚಿ ಆಗಿಬಿಟ್ಟಿದ್ದೀನಿ, ನಿಮ್ಮ ಹುಚ್ಚಿ ಥರ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ, ನೀವು ಯಾವಾಗ ಸಿಗ್ತೀರಾ, ಎಲ್ಲಿ ಮೀಟ್ ಆಗೋಣ ಅಂತೇಳ್ಬಿಟ್ಟು ಹುಡುಗಿ ಒಂದೇ ಸಮ ಬ್ರೇಕ್ ಇಲ್ಲದೆ ಮಾತಾಡ್ತಿರ್ತಾಳೆ. ಹೌದಾ, ಅಭಿಮಾನಿ ಈ ಥರ ಎಲ್ಲ ಮಾಡ್ತಾರೆ ಆದಾಗ, ಹೌದು ವಂಶಿಯವರೇ, ನಿಮ್ಮ ಕಂಡ್ರೆ ನನಗೆ ತುಂಬ, ನಿಮ್ಮನ್ನು ನೋಡಿದ್ರೆ ಫಿದಾ ಆಗಿಬಿಟ್ಟಿದ್ದೀನಿ, ನಾವು ಯಾವಾಗ ಭೇಟಿ ಮಾಡೋದು ಅಂತೇಳ್ಬಿಟ್ಟು ಹುಡುಗಿ ಕೇಳ್ತಾ ಇರ್ತಾಳೆ. ಈ ಕಡೆ ಸ್ವಾತಿ ಹುರ್ಕೊತಾ ಇರ್ತಾಳೆ. ಚಿಚಿ, ಈ ಕಾಲದಲ್ಲಿ ಎಂಥ ಹೆಣ್ಮಕ್ಳು ಇರ್ತಾರಪ್ಪ ಅಂತೇಳ್ಬಿಟ್ಟು ಏನು ವಂಶಿ ಮಾತಾಡೋದನ್ನ ಜಾಸ್ತಿ ಮಾಡ್ತಾರೆ. ಹೌದಾ, ಅಷ್ಟು ಇಷ್ಟ ಆಗಿಬಿಟ್ಟಿದ್ದೀರಾ ನಾನು ನಿಮಗೆ ಅಂದಾಗ, ಹೌದು, ಮತ್ತು ನಿಮ್ಮನ್ನು ಯಾವಾಗ ನೋಡ್ತೀನೋ, ಯಾವಾಗ ಹಗ್ ಮಾಡ್ಕೋತೀನೋ ಅಂತ ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಸಿಗ್ತೀರಲ್ವ ಅಂದಾಗ, ನನಗೀಗ ಟೈಮ್ ಇಲ್ಲ, ಆಮೇಲೆ ಫೋನಲ್ಲಿ ಸಿಗ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಈ ಕಾಲದಲ್ಲಿ ಹೆಣ್ಮಕ್ಳುಗಳು ಯಾವ ರೀತಿ ಎಲ್ಲ ಮಾತಾಡ್ತಿದ್ದಾರೆ, ಅಲ್ಲ ಏನು ದೊಡ್ಡ ಹೀರೋನ ನೀವು, ಇಷ್ಟೊಂದೆಲ್ಲ ಸ್ಕೋಪ್ ತೊಗೋಬೇಕಾದಾಗ, ಬಿಡಿ ಆಯಿತು, ಯಾಕೆ ಊಟ ಹುರ್ಕೊಂತೀಯ ಅಂದ್ಬಿಟ್ಟು ವಂಶಿ ಅಲ್ಲಿಂದ ಹೋಗ್ತಾರೆ. ಇನ್ನು ನೆಕ್ಸ್ಟು ಸ್ವಾತಿಗೆ ನಿತಿನ್ ಸಿಗ್ತಾರೆ. ಏನು ನಿತಿನ್, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ತುಂಬ ದಿನ ಆಯ್ತು ನೋಡಿ ಅಂದಾಗ, ನಾನು ಚೆನ್ನಾಗಿದ್ದೀನಿ ಸ್ವಾತಿ ಅಂದಾಗ, ಮನೆ ಕಡೆ ಬರಲೇ ಇಲ್ಲ ಅಂದಾಗ, ನಾನು ಬರೋದು ರಾಗಿಣಿ ನೋಡೋದು ಮತ್ತು ಸಂಬಂಧಗಳನ್ನ ಕಟ್ಟೋದು ಇದೆಲ್ಲ ಯಾಕೆ ಬೇಕು, ಹಾಗಾಗಿ ಬರಲಿಲ್ಲ ಅಂದಾಗ, ನೋಡಿ ಕಟ್ಟೋರಿಗೆಲ್ಲ ಹೆದರ್ಕೊಳಕ್ಕಾಗಲ್ಲ, ನಾವಿವಾಗ ಇಬ್ಬರು ಕ್ಲಿಯರ್ ಆಗಿದ್ದೀವಿ, ನಮ್ಮ ಮನ್ಸಲ್ಲಿ ನೀವಿಲ್ಲ, ನಿಮ್ಮ ಮನ್ಸಲ್ಲಿ ನಾವಿಲ್ಲ, ಹಂಗಿದ್ರು ಯಾಕೆ ಈ ಥರ ದೂರ ದೂರ, ತಾತ ಅಜ್ಜಿನ ನೋಡ್ಕೊಂಡು ಹೋಗ್ಬೋದಲ್ವ ಅಂದಾಗ, ಇಲ್ಲ ಸ್ವಾತಿಯವರೇ, ಇನ್ನೊಂದು ಸತಿ ಬರ್ತೀನಿ, ನನಗೆ ಕೆಲಸ ಇದೆ ಅಂದ್ಬಿಟ್ಟು ನಿತಿನ್ನು ಅಲ್ಲಿಂದ ಹೇಳಿ ಹೋಗ್ಬಿಡ್ತಾರೆ. ಯಾಕೆಂದರೆ ಸ್ವಾತಿ ಜೊತೆ ಇದ್ದರೆ ಸ್ವಾತಿ ಫ್ಯಾಮಿಲಿಗೆ ಎಲ್ಲಿ ಅಂದರೆ ತೊಂದರೆ ಆಗ್ಬೋದು. ಸ್ವಾತಿಗೆ ಒಂದು ಮಾತು ಹೇಳ್ತಾರೆ, ನೀನು ವಂಶಿ ಜೊತೆ ಇದೆಯಾ ಅಂದರೆ ಚೆನ್ನಾಗೇ ಇರ್ತೀಯ, ಮತ್ತು ನಿನ್ನ ಬಗ್ಗೆ ಕೇರ್ ಮಾಡೋಷ್ಟು ಏನಿಲ್ಲ ಅಲ್ವಾ ಸ್ವಾತಿ, ನೀನು ಎಲ್ಲಿದ್ದರೂ ಚೆನ್ನಾಗಿರ್ತೀಯ ಅಂದ್ಬಿಟ್ಟು ನಿತಿನ್ ಅವರು ಹೇಳ್ತಾರೆ. ಇನ್ನೂ ಆ ಫೋನಲ್ಲಿ ಮಾತಾಡಿದಂಥ ಹುಡುಗಿ ಕೊನೆಗೆ ಕಂಪ್ನಿಗೆ ಬಂದುಬಿಡ್ತಾಳೆ. ಕಂಪ್ನಿಯಲ್ಲಿ ಏನೋ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಹುಡುಗಿ ಅಲ್ಲಿಗೆ ಬಂದು ವಂಶಿಯವರೇ ಅಂತೇಳ್ಬಿಟ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಯಾರು ನೀವು ಅಂದಾಗ, ಅದೇ ನೆನ್ನೆ ಫೋನ್ ಮಾಡಿದ್ನಲ್ಲ ಅವಳು ನಾನು ಅಂದಾಗ, ನೀವು ಯಾಕೆ ಇಲ್ಲಿ ಬಂದಿದ್ದೀರ ಅಂದಾಗ, ನಾನು ನಿಮ್ಮನ್ನು ಡೈಲಿ ನೋಡ್ತಾನೆ ಇರಬೇಕು, ನಿಮ್ಮ ಮುಖ ನೋಡ್ತಾನೆ ಇರಬೇಕು ಅಂತ ನಾನು ಈ ಫ್ಯಾಕ್ಟ್ರಿಗೆ ಸೇರ್ಕೊಬಿಟ್ಟಿದ್ದೀನಿ ಅಂದಾಗ, ಏನು ಹೇಳ್ತಾ ಇದ್ದೀವಿ ಅಂದಾಗ, ಹೊಸ್ದಾಗಿ ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ ನಾನು ಇಲ್ಲಿಗೇ, ಒಂದೇ ಒಂದು ಸೆಲ್ಫಿ ಕೊಡ್ಬೋದಾ ಅಂತೇಳ್ಬಿಟ್ಟು ಹುಡುಗಿ ಕೇಳ್ತಾ ಇರ್ತಾಳೆ. ಸೆಲ್ಫಿನ ಅಂದಾಗ, ಹೌದು ವಂಶಿಯವರೇ, ನಿಮ್ಮನ್ನು ಇಷ್ಟು ಬೇಗ ನೋಡ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಇಷ್ಟು ಬೇಗ ನೀವು ನನಗೆ ಸಿಕ್ಕಿದ್ದೀರಾ ಅಂದರೆ ಒಂದು ಸೆಲ್ಫಿ ಕೊಡಲ್ವಾ ಅಂತೇಳ್ಬಿಟ್ಟು ವಂಶಿನ ಹಗ್ ಮಾಡಿಕೊಂಡು ಸೆಲ್ಫಿನ ತಗೊತಾಳೆ. ಈ ಕಡೆ ಆ ಫೋಟೋನೆಲ್ಲ ಅಜಯ್ ಅವನ ಫೋನಲ್ಲಿ ಸೆರೆ ಹಿಡಿದ್ಬಿಡ್ತಾನೆ. ಇನ್ನು ನಮ್ಮ ವಂಶಿ ಈ ಹುಡುಗಿ ಹತ್ರ ಇಷ್ಟೊಂದೆಲ್ಲ ಮಾತಾಡೋಕ್ಕೆ ಅಭಿಮಾನ ಅನ್ನೋದು ಒಂದು ಅಡ್ಡ ಇಟ್ಕೊಂಡಿರ್ತಾಳಲ್ಲ ಈ ಹುಡುಗಿ, ಹಾಗಾಗಿ ಏನೋ ಫ್ಯಾನ್ಸ್ ಅಂತೇಳ್ಬಿಟ್ಟು ಫೋಟೋನ ಕೊಡ್ತಾರೆ. ಇನ್ನು ಮನೇಲಿ ನಮ್ಮ ತಾತ ಅಜ್ಜಿ ಹೇಳ್ತಾ ಇರ್ತಾರೆ, ಏನಮ್ಮ ವಂಶಿಗೆ ತುಂಬ ನೇಮು ಫೇಮ್ ಬಂದುಬಿಟ್ಟಿದೆ ಅಂತಂದಾಗ, ಹೌದು ತಾತ, ಟಿ ವಿಲಿ ಎಲ್ಲ ಕಡೆ ಅವ್ರದ್ದೇ ಸುದ್ದಿ ಅಂದಾಗ, ಸ್ವಾತಿ ನಿನಗೇನು ಹೊಟ್ಟೆ ಉರಿತಾ ಇಲ್ವೇನಮ್ಮ ಅಂದಾಗ, ನನಗೆ ಯಾಕೆ ಹೊಟ್ಟೆ ಉರಿತಿ ಅಜ್ಜಿ ಅಂದಾಗ, ಅಯ್ಯೋ ನಿಮ್ಮ ಅಜ್ಜಿ ಕತೆ ಕೇಳಿಬಿಟ್ರೆ ಏನಂತೀಯೋ, ಒಂದು ಸತಿ ಏನೋ ಆಫೀಸಲ್ಲಿ ದೊಡ್ಡ ಇದಾಗಿತ್ತು ಫಂಕ್ಷನ್ನು, ಅಲ್ಲಿ ತುಂಬ ಜನ ಹುಡುಗಿರು ನನ್ನ ಹೊಗಳ್ತಿದ್ರು, ಅದಕ್ಕೆ ನಿಮ್ಮ ಅಜ್ಜಿ ಮುನ್ಸ್ಕೊಂಡೇ ಬಿಟ್ಟಿದ್ಲು, ಇದೇ ರೀತಿ ವಂಶಿಗೂ ಆಗಿದೆಯಲ್ಲ, ತುಂಬ ಜನ ಹುಡುಗಿರು ಫ್ಯಾನ್ಸು ಜಾಸ್ತಿ ಆಗಿಬಿಟ್ಟಿದ್ದಾರಂತೆ ವಂಶಿಗೆ ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಅಯ್ಯೋ ತಾತ, ಅಷ್ಟಕ್ಕೆಲ್ಲ ನನಗೇನು ಬೇಜಾರಿಲ್ಲ, ವಂಶಿ ಅವರು ಚೆನ್ನಾಗಿದ್ದಾರೆ, ಒಳ್ಳೆ ವ್ಯಕ್ತಿತ್ವ ಇದೆ, ಹಾಗಾಗಿ ಫ್ಯಾನ್ಸ್ ಆಗಿದ್ದಾರೆ, ಹಂಗಂತ ಹೊಟ್ಟೆ ಹುರ್ಕೊಂಬಿಡೋಕ್ಕಾಗುತ್ತಾ, ಅಮ್ಮನ ಬಿಸ್ನೆಸ್ಸಿಂದ ಇಷ್ಟೊಂದೆಲ್ಲ ಅವರಿಂದ ನಾವು ಇಂಪ್ರೂವ್ಮೆಂಟ್ ಆಗಿದ್ದೀವಿ, ಹಾಗಂತ ನಾವು ಅವ್ರ ಮೇಲೆ ಈ ಥರ ಎಲ್ಲ ಹೊಟ್ಟೆ ಉರಿ ಬಿಟ್ಕೊಂಡಿರೋಕ್ಕಾಗುತ್ತಾ, ಸಾಧ್ಯನೇ ಇಲ್ಲ, ವಂಶಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು, ಎಷ್ಟೇ ಜನ ಹುಡುಗಿರಿದ್ರು ವಂಶಿನ ಯಾರು ಕಣ್ಣೆತ್ತು ನೋಡಲ್ಲ ವಂಶಿಯವರು ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅದೇನೋ ಅಮ್ಮ, ನನಗೇನೋ ಹಂಗೆ ಅನಿಸ್ತಲ್ಲ, ಅಷ್ಟೊಂದು ಜನ ಹುಡುಗಿರ ಮಧ್ಯೆ ವಂಶಿ ಒಬ್ಬನೇ ನೋಡಿ ಟಿ ವಿಲಿ, ನನಗಂತೂ ಒಂದು ಕ್ಷಣ ಆಶ್ಚರ್ಯ ಆಗೋಯ್ತು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ರಾಗಿಣಿ, ಏನು ರಾಗಿಣಿ, ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿರೋ ಥರ ಇದೆ, ಏನು ಸಮಾಚಾರ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಕೇಳ್ತಾಳೆ. ಮೇರಿ ಅದೆಷ್ಟು ಮೆರಿತೀಯೋ ಮೇರಿ, ನಾನು ನಿನ್ನ ಮೆರೆಯೋದನ್ನ ನಿಲ್ಸೋದು ನಂಗೆ ಹೆಂಗೆ ಗೊತ್ತು ಅಂದ್ಬಿಟ್ಟು ರಾಗಿಣಿ ಮಾತಾಡ್ಕೊತಾ ಇರ್ತಾಳೆ. ಆ ಕಡೆ ನಮ್ಮ ಅಜ್ಜಿ ತಾತ ಸ್ವಾತಿ ಕೇಳ್ತಾರಲ್ಲ, ಅಷ್ಟು ಜನ ಹುಡುಗಿರ ಮಧ್ಯ ವಂಶಿ ಸಿಗಾಕ್ಕೊಂಡಿದ್ದ, ನಿನಗೇನು ಅನಿಸ್ಲಿಲ್ವ ಅಂತಂದಾಗ,
ಏನು ಮಾಡೋದು, ಏನು ಕೇಳೋಂಗಿಲ್ವಲ್ಲ, ಕೇಳೋಂಗಿದ್ದಿದ್ರೆ ಕೇಳೇ ಬಿಡ್ತಿದ್ದೇನೋ ಅಂದ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಾಳೆ. ಇನ್ನು ಅಜಯ್ ರಾಗಿಣಿಗೆ ಫೋನ್ ಮಾಡಿ, ಗಿಣಿ ನಿನಗೊಂದು ಗುಡ್ ನ್ಯೂಸ್ ಇದೆ ಅಂದಾಗ, ಏನು ಫೋನ್ ಮಾಡಿದ್ದು ಅಷ್ಟು ಹೇಳು ಸಾಕು ಅಂತ ಹೇಳ್ಬಿಟ್ಟು ರಾಗಿಣಿ ಗರಂ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಯಾಕೆ ಬೇಬಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ನೀನೊಂದು ಕೆಲಸ ವಹಿಸಿದ್ದಲ್ಲ ನನಗೆ ಅಂದಾಗ, ಹೌದು ಆ ಕೆಲಸ ಆಗೋಯ್ತಾ, ಮುಗಿಸ್ಬಿಟ್ಟ, ಏನದು ಪ್ಲಾನ್ ಅಂತೇಳ್ಬಿಟ್ಟು ರಾಗಿಣಿ ಕೇಳ್ತಾಳೆ. ಕೆಲಸ ಮುಗಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅದಕ್ಕೆ ಹೆಲ್ಪ್ ಆಗೋ ಥರ ಒಂದು ಫೋಟೋ ಕಳಿಸ್ತೀನಿ ನೋಡು ವಾಟ್ಸಪ್ಗೆ ಅಂದ್ಬಿಟ್ಟು ಅಜಯ್ ಫೋಟೋ ಕಳಿಸ್ತಾನೆ. ಈ ಕಡೆ ನಮ್ಮ ವಂಶಿನ ಹಗ್ ಮಾಡ್ಕೊಂಡಿರ್ತಾಳಲ್ಲ ಹುಡುಗಿ, ಆ ಫೋಟೋನ ಈ ರಾಗಿಣಿ ಫೋನ್ಗೆ ಕಳಿಸ್ತಾಳೆ. ಬೇಬಿ ಇದು ಹೆಲ್ಪ್ ಆಗುತ್ತಾ ಅಂತ. ವಾವ್ ಸೂಪರ್ ಅಜಯ್, ಇವಾಗ ತಾನೇ ನನ್ನ ಹೊಟ್ಟೆ ಉರಿಸಿ ಓದ್ಲು ಸ್ವಾತಿ, ಅವಳಿಗೇನಾದರೂ ಈ ಫೋಟೋ ತೋರಿಸಿದ್ರೆ ಹುರ್ಕೊಂಡು ಸಾಯ್ಬೇಕಂಗೆ, ನನಗೆ ಅವಾಜ್ ಆಗ್ತಾಳೆ, ಇದೆ ಅವಳಿಗೆ ಆಟ ಇದೆ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟು ಮಾಡ್ತಾಳೆ. ಆ ಫೋಟೋನ ಹಿಡ್ಕೊಂಡು ಈ ಕಡೆ ಸ್ವಾತಿನ ರೇಗ್ಸೋಕ್ಕೆ, ನಿನ್ನ ಗಂಡ ಯಾರೋ ಬೇರೆ ಹುಡುಗಿನ ಹಗ್ ಮಾಡ್ಕೊಂಡಿದ್ದಾಳೆ ನೋಡು ಅಂತೇಳ್ಬಿಟ್ಟು ಒಂದಷ್ಟು ರೇಗಿಸ್ಬೋದಲ್ಲ, ಉರಿಸ್ಬೋದಲ್ವಾ ಅಂತೇಳ್ಬಿಟ್ಟು ರಾಗಿಣಿ ಪ್ಲ್ಯಾನ್ ಮಾಡ್ಕೊತಾಳೆ. ಇನ್ನು ಅಜಯ್ ಇದನ್ನು ಆಫೀಸಿಂದ ಫೋಟೋ ಹಿಡಿದು ಕಳಿಸ್ತಾಳೆ. ಸ್ವಾತಿ ಏನೋ ಕೆಲಸ ಮಾಡ್ತಾಯಿರ್ತಾರೆ, ಅಲ್ಲಿಗೆ ನಮ್ಮ ದುರ್ಗಾ ಮತ್ತು ರಾಗಿಣಿ ಇಬ್ಬರು ಸಹ ಹೋಗ್ತಾರೆ. ಏನು ಮಾಡ್ತಾಯಿದ್ಯಾ ಸ್ವಾತಿ, ನೀನು ನೋಡಿದ್ರೆ ಇಲ್ಲಿ ನಿನ್ನ ಗಂಡನ ಜಪ ಮಾಡ್ತಿದ್ಯಾ, ನಿನ್ನ ಗಂಡ ನೋಡಿದ್ರೆ ಆಫೀಸಲ್ಲಿ ಹುಡುಗಿ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ದೀರಾ, ವಂಶಿ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ನಿಗಾ ಇರಲಿ ಅಂದಾಗ, ಅಯ್ಯೋ ದೇವರೇ ನಾವೇನು ಸುಳ್ಳು ಹೇಳ್ತಾ ಇಲ್ಲ ಸ್ವಾತಿ, ಬೇಕಿದ್ರೆ ಈ ಫೋನ್ ನೋಡು ಅಂತೇಳ್ಬಿಟ್ಟು ರಾಗಿಣಿ ಕೊಡ್ತಾಳೆ. ಅದರಲ್ಲಿ ವಂಶಿನ ಹುಡುಗಿ ಪಾಪ ಹಗ್ ಮಾಡ್ಕೊಂಡಿರ್ತಾಳಲ್ಲ, ಅದನ್ನು ತೋರಿಸಿ ಕೆಟ್ಟದಾಗಿ ಬಿಂಬಿಸ್ತಾರೆ. ಸ್ವಾತಿ ಇದ್ದೋಳು, ಅಯ್ಯೋಯ್ಯೋ ಈ ಫೋಟೋನ ಇದನ್ನು ನೋಡಿಸಿ ನನಗೆ ಎದುರ್ಸಕ್ಕೆ ಬಂದ್ರ, ಅಯ್ಯೋ ಅಂತ ಅಳ್ತೀನಿ ಅಂತ ಅಂದ್ಕೊಂಡಿದ್ರ, ಖಂಡಿತ ಅಷ್ಟೊಂದೆಲ್ಲ ಸೀನ್ ಇಲ್ಲ. ವಂಶಿ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಆಗಿದ್ದಾರೆ, ಅದರಲ್ಲಿ ಇವಳು ಒಬ್ಳು ಅಷ್ಟೇ. ಆ ಹುಡುಗಿ ತಾನೇ ವಂಶಿಯವ್ರನ್ನ ಹಗ್ ಮಾಡ್ಕೊಂಡಿರೋದು, ವಂಶಿಯವ್ರೇನು ಹಗ್ ಮಾಡ್ಕೊಂಡಿಲ್ವಲ್ಲ, ವಂಶಿಯವ್ರು ಏನು ಅಂತ, ಅವ್ರ ಗುಣ ನಡತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಅಂದ್ಕೊಂಡಿದ್ರ ಸ್ವಾತಿಗ ಗೊಳೋ ಅಂತ ಅಳ್ತಾಳೆ ಅಂತ, ಬಟ್ ಆ ಥರ ಆಗಿವಲ್ಲ ರಾಗಿಣಿ, ನಿಂಗೆ ಬೇಜಾರಾಗಿರ್ಬೇಕಲ್ವಾ. ಸೊ ನಾನು ಏನು ಮಾಡಲಿ, ನಮ್ಮ ವಂಶಿ ಏನು ಅಂತ ನನಗೆ ಗೊತ್ತಿಲ್ವಾ, ನಮ್ಮ ಯಜಮಾನ್ರೇನು ಅಂತ, ಅದನ್ನು ನೀನು ಹೇಳ್ಕೊಡ್ಬೇಕಾ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ರಾಗಿಣಿಗೆ ಹೇಳ್ತಾಳೆ. ಏನು ಮಾಡಿದ್ರು ಸೋಲಲ್ವಲ್ಲ ಇವಳು ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೂ ವಂಶಿ ಅವರು ಹುಡುಗಿ ಯಾಕೆ ವಂಶೀರ್ನ ಆ ಥರ ಹಗ್ ಮಾಡ್ಕೊಂಡಿದ್ದಾಳೆ, ಬರಲಿ ಮಾಡ್ತೀನಿ ಮನೆಗೆ, ಅಲ್ಲ ಮನೇಲಿ ಒಬ್ಳು ಹೆಂಡ್ತಿ ಇದ್ದಾಳೆ ಅನ್ನೋದು ಮರ್ತೇ ಬಿಟ್ರೆ ಅವರು ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ ಭಗವಂತ, ನಾನು ಅವ್ರು ನಿಜವಾದ ಹೆಂಡ್ತಿ ಅಲ್ವಲ್ಲ, ವಂಶಿ ಆ ಹುಡುಗಿ ಜೊತೆ ಇದ್ದರೆ ನನಗೆ ಯಾಕೆ ಈ ಥರ ತಳಮಳ ಆಗ್ತಿದೆ ಅಂದ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ವಂಶಿನ ಬೈಕೊತಾ ಇರ್ತಾಳೆ. ಈ ಬೈಕೊಳ್ಳೋದು ಯೋಚನೆ ಮಾಡೋದೆಲ್ಲ ಪ್ರೀತಿ ಆಗಿರ್ಬೋದಾ, ವಂಶಿ ನನ್ನ ಬಿಟ್ಟು ಬೇರೆ ಹುಡುಗಿ ಜೊತೆ ಇದ್ದರೆ ಈ ಕಡೆ ಸ್ವಾತಿಗೆ ಇಷ್ಟ ಆಗಲ್ವಾ, ಅವಳ ಮನಸ್ಸಲ್ಲಿರೋ ಗುಟ್ಟನ್ನ ವಂಶಿ ಥರ ರಟ್ ಮಾಡ್ತಾಳ, ವಂಶಿ ಬಂದಿದ್ದ ತಕ್ಷಣ ಜಗಳ ತೆಗಿತಾಳ, ನೋಡೋಣ. ಯಾಕೆಂದರೆ ವಂಶಿ ಸ್ವಾತಿ ಮಾತ್ರ ನೋಡಬೇಕು ಅನ್ನೋ ಸ್ವಾರ್ಥಿ ನಮ್ಮ ಸ್ವಾತಿ. ನೋಡೋಣ, ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.